ಸ್ನೇಹಿತರೆ, ಇವತ್ತು ನಾವೊಂದು ವಿಶೇಷವಾದಂತಹ ಒಂದು ಜಾಗದಲ್ಲಿದ್ದೇವೆ. ಸಾಮಾನ್ಯವಾಗಿ ರಾಷ್ಟ್ರೀಯ ಹೆದ್ದಾರಿ 66 ಅನ್ನೋದು ಎರಡು ಮುಖ್ಯ ಕಾರಣಗಳಿಗೆ ಪ್ರವಾಸೋದ್ಯಮ ಹಾಗೂ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹೆಸರು ಮಾಡುತ್ತದೆ. ಒಂದು ಗುಹಾ ರಸ್ತೆಗಳು, ಇನ್ನೊಂದು ಅತ್ಯಂತ ಉದ್ದದ ಮತ್ತು ಆಕರ್ಷಕವಾದಂಥ ಸೇತುವೆ. ಆದರೆ ನಾವೀಗ ನಿಂತಿರೋ ಜಾಗ ಇದು ಎರಡಕ್ಕೂ ಭಿನ್ನವಾಗಿ, ಒಂದು ಕಡೆ ಅರಬ್ಬಿ ಸಮುದ್ರ, ಇನ್ನೊಂದು ಕಡೆ ಸೌಪರ್ಣಿಕಾ ನದಿ, ಮಧ್ಯದಲ್ಲಿರುವಂತಹ ಭೂಮಿ ಏನಿದೆ ಮರವಂತೆ, ಅಂತಹ ಒಂದು ಅದ್ಭುತವಾದಂಥ ಜಾಗದಲ್ಲಿ ನಾವಿದ್ದೇವೆ. ಸುಮಾರು 2000 ವರ್ಷಗಳ ಹಿಂದೆ ಒಬ್ಬ ರಾಜನ ಕಾಲದಲ್ಲಿ ಉದ್ಭವವಾದಂತಹ ಒಂದು ದೇವಸ್ಥಾನದ ಬಗ್ಗೆ, ಅದುವೇ ಮಹಾರಾಜ ಸ್ವಾಮಿ ವರಾಹ ದೇವಸ್ಥಾನ. 2000 ವರ್ಷಗಳ ನಂತರ ಮರವಂತೆಯ ಮಹಾರಾಜ ಸ್ವಾಮಿ ಶ್ರೀ ವರಾಹ ದೇವಸ್ಥಾನ ಯಾವ ರೀತಿ ಅಭಿವೃದ್ಧಿಯನ್ನು ಕಂಡಿದೆ, ಇನ್ನೇನೇನು ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಒಂದೊಂದಾಗಿ ತೋರಿಸ್ತೇವೆ. ಬನ್ನಿ ಹೋಗೋಣ. ನಮಸ್ತೆ ಸದ್ಭಕ್ತರಿಗೆ. ನನ್ನ ಹೆಸರು ರವಿ ಮಡಿವಾಳ್ ಮರವಂತೆ, ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಈಗಾಗಲೇ ನಾವು ಕಳೆದ ವರ್ಷದಿಂದ ಜಿಲ್ಲಾಧಿಕಾರಿಗಳ ಆದೇಶದಂತೆ ಅಭಿವೃದ್ಧಿ ಸಮಿತಿಯ ಕಾರ್ಯ ಆರಂಭ ಮಾಡಿದ್ದೆ. ಅದರಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ರಾಜಶೇಖರ್ ಹೆಬ್ಬಾರ್ ಮರವಂತೆ ಇವರು ಅಧ್ಯಕ್ಷರಾಗಿದ್ದಾರೆ. ನಾವು ಸುಮಾರು 15 ಕೋಟಿ ಅಂದಾಜು ವೆಚ್ಚದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಬೇಕೆನ್ನುವ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ. ಈ ಗುರಿಯ ಪ್ರಯುಕ್ತ ಕಳೆದ ನವೆಂಬರ್-ಡಿಸೆಂಬರ್ನಲ್ಲಿ ಮರವಂತೆ ಮತ್ತು ಈ ದೇವಾಲಯದ ಸುತ್ತಮುತ್ತಲಿರುವ ಎಲ್ಲ ಗ್ರಾಮಗಳಿಗೆ ಸಂಪರ್ಕ ಮಾಡಿ, ಆ ಭಕ್ತರಗಳ ಮನೆ ಸಂಪರ್ಕ ಮಾಡಿ, ಮಹಿಳೆಯರ ಮೂಲಕ ಭಕ್ತರನ್ನು ಸಂಪರ್ಕ ಮಾಡಿ ಅವರ ವಿವರಗಳನ್ನು ಈಗಾಗಲೇ ಸಂಗ್ರಹ ಮಾಡಿದ್ದೇವೆ. ಸುಮಾರು 10,000 ಮನೆಗಳ ಸಂಪರ್ಕದ ದಾಖಲೆಗಳು ನಾವು ಈ ದೇವಾಲಯದ ಗಣಕಯಂತ್ರದಲ್ಲಿ ನೋಂದಣಿ ಮಾಡಿಕೊಂಡಿದ್ದೇವೆ. ಇದು ದೇವಾಲಯದ ಅಭಿವೃದ್ಧಿ ವಿಚಾರದಲ್ಲಿ ನಾವೊಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಹಾಗೆ ನಮ್ಮ ದೇವಾಲಯದ ಪುರಾಣದ ವಿಶೇಷವಾಗಿ ಹೇಳಬೇಕಂದ್ರೆ, ಇದು ಸುಮಾರು 2000 ವರ್ಷಗಳ ಇತಿಹಾಸ ಇರುವಂಥ ದೇವಾಲಯ. ಈ ದೇವಾಲಯವು ಶ್ರೀ ಮಹಾರಾಜನು ಕಟ್ಟಿಸಿರುವ ಒಂದು ದಾಖಲೆ ಇದೆ. ಏಕೆಂದರೆ ಮಹಾರಾಜನು ದಂಡಿಗೆ ಹೋಗುವಾಗ ತನ್ನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಅವನಿಗೆ ಗೊತ್ತಿರುವುದಿಲ್ಲ. ಹೋದಾಗ ಅವನ ದಂಡಿಗೆ ಹೋಗುವಾಗ ಸಮುದ್ರದಲ್ಲಿ ತೇಲಿ ಹೋಗಿ ಬಿಡ್ತಾನೆ, ಮರೆಯಾಗ್ತಾನೆ, ಕಾಣದಾಗ್ತಾನೆ. ಆಗ ಆ ಸಂದರ್ಭದಲ್ಲಿ ಅವನು ಊರಿಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸುಮಾರು 16-17 ವರ್ಷಗಳ ಕಾಲ ಅವನು ಆ ಸಮುದ್ರದಲ್ಲೇ ಕಳೆದು ಹೋಗ್ತಾನೆ. ಹೇಗೋ ಒಂದು ದಿನ ನದಿ ಮೂಲಕ ಸಮುದ್ರದ ಮೂಲಕ ತೇಲಿ ಬಂದಾಗ ಅವನಿಗೆ ಆ ಊರಿಗೆ ಸೇರ್ಕೊಂಡಾಗ ಮಧ್ಯರಾತ್ರಿ ಆಗಿರ್ತದೆ. ಮಧ್ಯರಾತ್ರಿ ಆಗಿದ್ದಾಗ ಅವನು ಮನೆಗೆ ಬಂದಾಗ ತನ್ನ ಮಡದಿಯು ಪರಪುರುಷನೊಂದಿಗೆ, ಅಂದರೆ ಅವನ ಮಗನೊಂದಿಗೆ ಮಲ್ಕೊಂಡಿರ್ತಾಳೆ. ಆ ನೋಡಿದಾಗ ಅವನಿಗೆ ಒಂಥರ ಆಶ್ಚರ್ಯ ಆಗುತ್ತೆ. ಅವಳು ಪರಪುರುಷನೊಂದಿಗೆ ಮಲಗಿದಾಳೆ ಅಂತ ಹೇಳಿ ಆ ಮಗನನ್ನು ತಲೆಗೆ ಕಡಿದಾಗ ಆ ತಾಯಿಯನ್ನು ಕಡಿಬೇಕೆನ್ನೋ ಒಂದು ಸಂಕಲ್ಪ ಮುಂದೆ ಹೋದಾಗ ಆ ತಾಯಿಗೆ ಎಚ್ಚರಿಕೆ ಆಗುತ್ತೆ. ಆ ತಾಯಿಯು ಆವಾಗಲೇ ಇಂಥ ಅಘಾತ ಕಾರ್ಯ ಮಾಡಿದಿರಿ, ಮಗನನ್ನು ಕೊಂದ್ರಿ ಅಲ್ಲ ಅಂತ ಹೇಳಿ ತುಂಬ ಗೋಳಾಡ್ತಾಳೆ. ಆಗ ಊರವರೆಲ್ಲರೂ ಹೇಳ್ತಾರೆ, ನೀವು ಮಗನನ್ನು ಕೊಂದಿದ್ರಿ, ನಿಮ್ಗೆ ಇದು ದೊಡ್ಡ ಪಾಪ ಅನ್ನೋದು. ಅದೇ ಚಿಂತೆಯಲ್ಲಿದ್ದಾಗ ಅವನು ಆದಿನಾರಾಯಣನನ್ನು ಪ್ರಾರ್ಥನೆ ಮಾಡ್ತಾನೆ. ಆಗ ಅವನ ಕನಸಿನಲ್ಲಿ ಕಂಡುಕೊಂಡು ದೇವರು ಬರ್ತಾನೆ. ಸಮುದ್ರದ ತಟದಲ್ಲಿ, ಸಮುದ್ರ ಮತ್ತು ನದಿಯ ದಡದಲ್ಲಿರುವಂಥ ಕ್ಷೇತ್ರದಲ್ಲಿ ನನ್ನ ತ್ರಿಮೂರ್ತಿಯನ್ನು ಪ್ರತಿಷ್ಠಾಪಿಸುವಂತ ಹೇಳ್ತಾನೆ. ಹಾಗಾಗಿ ಇದು 2000 ವರ್ಷಗಳ ಇತಿಹಾಸ ಇರುವಂಥ ದೇವಾಲಯ. ಇದು ಕಾಲನ ಹೊಡೆತದಿಂದ ತುಂಬ ಶಿಥಿಲವಾಗಿದೆ. ಇದು ಜೀರ್ಣೋದ್ಧಾರ ಮಾಡಬೇಕಾದದ್ದು ನಮ್ಮೆಲ್ಲರ ಗುರಿಯೇ ಆಗಿದೆ. ಹಾಗಾಗಿ ಈ ದೇವಾಲಯವು ತುಂಬ ಕಾರಣಿಕ ಕ್ಷೇತ್ರವಾಗಿದೆ. ಏಕೆಂದರೆ ಇದು ಬರೀ ಇದು ಭಕ್ತರಿಗೆ ಅನುಗ್ರಹ ಮಾಡುವ ದೇವರನ್ನುವುದಕ್ಕಿಂತಲೂ ಇದು ಎಲ್ಲ ವಿಚಾರದಲ್ಲೂ, ಭೂಮಿಯ ವಿಚಾರದಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಇಲ್ಲಿ ಬಂದು ನಮಗೆ ಭೂಮಿಯ ವ್ಯವಹಾರದಲ್ಲಿ ಏನೇ ತೊಂದರೆ ತಾಪತ್ರಗಳಿರ್ಬೋದು, ಹೊಸ ಭೂಮಿಯ ಕ್ರಯಗಳ ವಿಚಾರದಲ್ಲಿ ಇದ್ರೂ ದೇವರು ಅನುಗ್ರಹ ಮಾಡ್ತಾನೆ. ಹಾಗೆ ಮಳೆಗಳ ಭೂಮಿಯಲ್ಲಿ ವ್ಯವಸಾಯಗಾರರು ಬಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಕೇವಲ ದೇವರೇ ನಿನಗೊಂದು ಪಂಚಕಜ್ಜಾಯ ಅಥವಾ ಮಂಗಳಾರತಿ ಕೊಡ್ತೇನೆ ಅನ್ನೋ ಒಂದು ಸಂಕಲ್ಪ ಪ್ರಾರ್ಥನೆಯಿಂದ ಅವರ ಇಷ್ಟಾರ್ಥ ನೆರವೇರಿಕೊಳ್ಳುತ್ತೆ. ಯಾಕೆಂದ್ರೆ ತುಂಬಾ ದೃಷ್ಟಾಂತಗಳಿದೆ. ನಮ್ಮ ಊರಿನಲ್ಲಿ ಒಂದು ಮಳೆ ಬಂದ್ರೆ ಪಕ್ಕದ ಊರಿನಲ್ಲಿ ಮಳೆ ಬರುವುದಿಲ್ಲ. ಇಂಥ ಒಂದು ಕಾರಣಿಕ ಕ್ಷೇತ್ರ ಈ ವರಾಹ ಮಹಾಸ್ವಾಮಿಯು. ಹಾಗೆ ಮತ್ಸ್ಯ ದೇವತೆಯೂ ಹೌದು. ಇಲ್ಲಿ ಮೀನುಗಾರರು
ತುಂಬ ಜನರು ಇಲ್ಲಿ ದೇವರವನ್ನೇ ಆಶ್ರಯಿಸಿಕೊಂಡಿದ್ದಾರೆ. ಅವರ ಒಂದು ಪ್ರಾರ್ಥನೆಗಿದೆಯಿಂದಲೇ ಅವರು ಬದುಕು ಹಸನಾಗಿಕೊಳ್ಳುತ್ತದೆ. ಹಾಗಾಗಿ ಈ ದೇವರು ಕೌಟುಂಬಿಕ ವಿಚಾರದಲ್ಲೂ ಹಾಗೆ ಈ ಕರ್ಕಾಟಕ ಅಮಾವಾಸ್ಯೆ ದಿನಂದು ಹೊಸ ದಂಪತಿಗಳು ಬಂದು ಇಲ್ಲಿ ಸಮುದ್ರ ಮತ್ತು ನದಿಯ ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿದ್ರು ಅವರಿಗೆ ಸಂತಾನ ಪ್ರಾಪ್ತಿಗಳಾಗುತ್ತೆ. ಹಾಗಾಗಿ ಸಕಲ ಇಷ್ಟಾರ್ಥ ದೇವರಾದ ಶ್ರೀ ವರಾಹ ವಿಷ್ಣು ನಾರಸಿಂಹ ದೇವರುಗಳು ಭಕ್ತರನ್ನು ಅನುಗ್ರಹಿಸ್ತಾ ಕುಳಿತುಕೊಂಡಿದ್ದಾನೆ. ಅವನ ಗರ್ಭಗುಡಿಯ ಅವನ ದೇವಾಲಯವನ್ನು ನಾವು ಕಟ್ಟಿಕೊಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ನಮ್ಮ ದೇವಾಲಯದ ವರಾಹ ದೇವಾಲಯದ ಪಕ್ಕದಲ್ಲಿಯೇ ಶ್ರೀ ಗಂಗಾಧರೇಶ್ವರ ದೇವಾಲಯ ಇದೆ. ಇದು ಪುರಾಣ ಪ್ರಸಿದ್ಧವಾದದ್ದು. ಯಾಕೆಂದ್ರೆ ವರಾಹ ದೇವಾಲಯಕ್ಕಿಂತಲೂ ತುಂಬಾ ಪುರಾಣ ಪ್ರಸಿದ್ಧವಾದ ದೇವಾಲಯ ಶ್ರೀ ಗಂಗಾಧರೇಶ್ವರ ದೇವಾಲಯ. ಇಂದ್ರನು ಗೌತಮ ಮಹರ್ಷಿಯ ಶಾಪದಿಂದ ಮೈಯೆಲ್ಲ ಕಣ್ಣಾಗಿದ್ದಾಗ ಅವನು ವಿಷ್ಣುವಿನನ್ನು ಕೇಳಿ ಪ್ರಾರ್ಥನೆ ಮಾಡಿದಾಗ ಅವನು ಹೇಳ್ತಾನೆ, ನೀನು ಹೋಗಿ ಭೂಮಿಯಲ್ಲಿ ಭೂಲೋಕದಲ್ಲಿ ಶಿವನನ್ನು ಪ್ರಾರ್ಥನೆ ಮಾಡು ಅಂತ ಹೇಳಿದಾಗ ಅವನು ಬಂದು ಈ ನದಿಯ ತಡದಲ್ಲಿ ಕುಳಿತು ಪ್ರಾರ್ಥನೆ ಮಾಡಿದಾಗ ಈ ಗಂಗಾಧರನು ಪ್ರತ್ಯಕ್ಷನಾಗಿ ಅವನಿಗೆ ಶಾಪ ವಿಮೋಚನೆ ಮಾಡುತ್ತಾನೆ. ಇಂದ್ರನು ಪ್ರತಿಷ್ಠಾಪಿಸಿದ ಗಂಗಾಧರನು ಇವತ್ತು ತುಂಬಾ ಕಾರಣಿಕನಕವಾಗಿದ್ದಾನೆ. ದೀಪೋತ್ಸವದ ಸಂದರ್ಭದಲ್ಲಿ ಎರಡೂ ದೇವಾಲಯಗಳಲ್ಲಿ ದೀಪೋತ್ಸವ ಆಚರಣೆ ಆಗುತ್ತದೆ. ಅದೊಂದು ದೊಡ್ಡ ಮಟ್ಟದ ಜಾತ್ರೆ ಆಗಿರುತ್ತದೆ. ಹಾಗೆ ಈ ದೇವಾಲಯದಲ್ಲಿ ತುಂಬಾ ಪೂಜೆಗಳು ಸೇರುತ್ತೆ. ರಂಗಪೂಜೆಗಳು, ದೀಪೋತ್ಸವ, ಅಭಾರಿ, ಕುಂಭಗಳ ಪೂಜೆಗಳು, ಸೇವೆಗಳು ನಡೀತಾ ಇರುತ್ತೆ. ಹರಿವೆ ಹಣ್ಣ ನೈವೇದ್ಯ ಅನ್ನುವುದು ಒಂದು ದೊಡ್ಡ ಮಟ್ಟದ ಸೇವೆ ಅನ್ನೋ ರೀತಿಯಲ್ಲಿದೆ. ಅದು ಚಿಕ್ಕ ಸೇವೆಯಾದರೂ ಸಹ ದೇವರಿಗೆ ಅದು ಅತಿ ಪ್ರೀತಿಯಾಗಿದೆ. ಮಂಗಳಾರತಿ ಕೊಟ್ಟು ತಮ್ಮ ಮನದ ಇಷ್ಟಾರ್ಥವನ್ನು ಹೇಳಿಕೊಂಡು ಸಹ ಈ ದೇವಾಲಯವು ದೇವರು ತುಂಬಾ ಅನುಗ್ರಹ ಮಾಡ್ತಾನೆ. ದೇವಾಲಯದಲ್ಲಿ ಸಕಲವು ಎಲ್ಲವನ್ನೂ ಕೊಡ್ತಾನೆ. ಹಾಗಾಗಿ ಈ ದೇವರು ತುಂಬಾ ಪುರಾಣ ಪ್ರಸಿದ್ಧನಾಗಿದ್ದಾನೆ. ಮುಂದೆ ದೇವಾಲಯದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಸದ್ಭಕ್ತರಾದ ತಾವೆಲ್ಲರೂ ಸಂಪೂರ್ಣ ಸಹಕಾರ ಬೀರಬೇಕಂತ ಕೋರಿಕೊಳ್ಳುತ್ತೇನೆ. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದ ಹಾಗೆ 2000 ವರ್ಷಗಳಿಂದ ಕುಂದಾಪುರ ತಾಲೂಕಿನ ಮತ್ತು ಬೈಂದೂರು ತಾಲೂಕಿನ ಮಧ್ಯದಲ್ಲಿರುವಂತಹ ಮರವಂತೆ ಪ್ರವಾಸೋದ್ಯಮದ ದೃಷ್ಟಿಯಲ್ಲಿ ರಾಸಿ ಮತ್ತು ಮರವಂತೆ ಬೀಚ್ಗೆ ಹೆಸರುವಾಸಿಯಾದರೆ ಅದರ ಪಕ್ಕದಲ್ಲಿ ಇರುವಂತಹ ಈ ವರಾಹ ಸ್ವಾಮಿ ದೇವಸ್ಥಾನ 2000 ವರ್ಷಗಳ ನಂತರ ಕಳೆದ 40 ವರ್ಷಗಳ ಹಿಂದೆ ಜೀರ್ಣೋದ್ಧಾರವಾಗಿದೆ. ಸುತ್ತುಪೌಳಿಯನ್ನ ಕಾಂಕ್ರೀಟೀಕರಣಗೊಳಿಸಿದ್ದರೂ ಕೂಡ ಇಂದು ಅದು ಶಿಥಿಲಾವಸ್ಥೆಗೆ ಬಂದಿದೆ. ಸೊ ಈ ನಿಟ್ಟಿನಲ್ಲಿ ರಾಜಶೇಖರ್ ಹೆಬ್ಬಾರ್ ಅವರ ಅಧ್ಯಕ್ಷತೆಯಲ್ಲಿ ರವಿ ಮಡಿವಾಳ ಅವರ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯಲ್ಲಿ ಇವತ್ತು ಅಭಿವೃದ್ಧಿಯ ಶಕೆಯತ್ತ ದಾಪುಗಾಲು ಹಾಕ್ತಾ ಇದೆ. ಬಹುಶಃ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಈ ಮೂರನ್ನು ಒಳಗೊಂಡಿರುವಂತಹ ಶ್ರೀ ಮಹಾರಾಜ ಸ್ವಾಮಿ ವರಾಹ ದೇವಸ್ಥಾನ ನಮ್ಮ ಕಣ್ಣು ಮುಂದೆಯೇ ಶಿಥಿಲಾವಸ್ಥೆಗೆ ಹೋಗುತ್ತಿದ್ದು, ಶ್ರೀ ರಾಜಶೇಖರ್ ಹೆಬ್ಬಾರ್ ಮತ್ತು ರವಿ ಮಡಿವಾಳ್ ಅವರ ಸಾರಥ್ಯದಲ್ಲಿ ಮುನ್ನಡೆಯುತ್ತಿರುವಂತಹ ಜೀರ್ಣೋದ್ಧಾರ ಕೆಲಸಗಳನ್ನ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕ್ಷೇತ್ರವನ್ನಾಗಿ ಮಾಡುವಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತೀವಿ. ಮತ್ತೆ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಟ್ಟಿಗೆ ಬರುತ್ತೇವೆ.